ಸಿಲಿಂಡರ್ ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಸಿಗದ ವದಂತಿ ಕೂಡ ಹರಡಿದೆ ಈಗ. ಕಲಬುರಗಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಗ್ರಾಹಕರು ಮುಗಿಬಿದ್ದು ಬಿಟ್ಟಿದ್ದಾರೆ ಪಾಪ. JCB ಟ್ರ್ಯಾಕ್ಟರ್ ಡೀಸೆಲ್ ಪಂಪ್ ಸೆಟ್ ಇರುವವರೆಗೆ ಫುಲ್ ಟೆನ್ಷನ್ ಇದೆ. ಪೆಟ್ರೋಲ್ ಡೀಸೆಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಎಲ್ಲ ಕೆಲಸಗಳು ಸ್ಟಾಪ್ ಆಗ್ತವೆ. ಅದರಲ್ಲೂ JCB ಟ್ರ್ಯಾಕ್ಟರ್ ಅಂದ್ರೆ ಡೀಸೆಲ್ ಪಂಪ್ ಸೆಟ್ ಜೊತೆಗೆ ಬೇರೆ ಬೇರೆ ಕೆಲಸಗಳು ನಡೀತಾನೆ ಇರ್ತವೆ. ಬೈಕ್ ಆಗಿರ್ಬೋದು, ಕಾರುಗಳು, ಇದೆಲ್ಲ ಓಡಬೇಕು ಅಂತ ಅಂದರೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಎತ್ತಿನ ಬಂಡಿಯಲ್ಲಿ ಪ್ಲಾಸ್ಟಿಕ್ ಡ್ರಮ್ ತಂದು ಡೀಸೆಲ್ ತುಂಬಿಸಿಕೊಳ್ತಾ ಇದ್ದಾರೆ ಗ್ರಾಹಕರು. ವದಂತಿಯಿಂದ ಆತಂಕಗೊಂಡು ಪೆಟ್ರೋಲ್ ಬಂಕ್ನತ್ತ ಲಗ್ಗೆ ಇಡ್ತಾ ಇದ್ದಾರೆ. ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಬಂಕ್ನತ್ತ ಗ್ರಾಹಕರು ಬರ್ತಾ ಇದ್ದಾರೆ. ಭಯ ಇರುತ್ತೆ ಸಹಜವಾಗಿ, ಎಲ್ಲಿ ಪೆಟ್ರೋಲ್ ಡೀಸೆಲ್ ಮುಗಿದೋಗ್ಬಿಡುತ್ತೋ, ಖಾಲಿ ಆಗ್ಬಿಡುತ್ತೋ, ಮತ್ತು ನಮ್ಮ ಕೆಲಸ ಎಲ್ಲ ಸ್ಟಾಪ್ ಆಗ್ಬಿಡ್ತಾವಲ್ಲಪ್ಪ ಅಂತ ಹೇಳಿ ಭಯದಿಂದ ಜನ ಮನೆಯಲ್ಲಿರುವಂಥ ಈ ಡ್ರಮ್ಗಳು ನೋಡಿ, ಅಲ್ಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಎತ್ತಿನ ಬಂಡಿಯಲ್ಲಿ ಡ್ರಮ್ ಹಿಡ್ಕೊಂಡು ಬಂದಿದ್ದಾರೆ. ಆ ಡ್ರಮ್ ಫುಲ್ ಪೆಟ್ರೋಲು ಅಥವಾ ಡೀಸೆಲು ತುಂಬಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ. ಆ ಬೈಕ್ನಲ್ಲೂ ಕೂಡ ಒಂದು ಡ್ರಮ್ ತಂದರು. ಸೊ ಇದೇ ರೀತಿಯಾಗಿ ಈಗ ಈ ಸುಳ್ಳು ವದಂತಿಗಳು ಹಬ್ಬಿರೋದ್ರಿಂದ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪಾಪ ಮುಗಿ ಬೀಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾದಂಥ ಸುಳ್ಳು ಸುದ್ದಿಗಳಿಂದ ಏನಾಗುತ್ತೆ, ಈಗ ಜನ ಬೆಚ್ಚಿ ಬೀಳ್ತಾರೆ, ಜೊತೆಗೆ ಆತಂಕಕ್ಕೆ ಒಳಗಾಗ್ತಾರೆ. ಪೆಟ್ರೋಲ್ ಡೀಸೆಲ್ ಖಾಲಿ ಆಗೋಗ್ಬಿಟ್ರೆ ಏನು ಕತೆ ಅಂತ ಹೇಳಿ ಎಲ್ಲ ಮನೆಯಲ್ಲಿರುವಂಥ ಈ ಡ್ರಮ್ಮು, ಈ ಬಕೆಟು, ಇದರಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಕಲಬುರಗಿ ಅಂತ ಬಂದಾಗ ಈಗ ಮೊದಲೇ ಬಿಸಿಲು ನಾಡೋದು, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇರುತ್ತೆ. ಈ ಪೆಟ್ರೋಲ್ ಮತ್ತು ಡೀಸೆಲನ್ನು ಈ ರೀತಿಯಾಗಿ ಬ್ಯಾರಲ್ಗಳೆಲ್ಲ ತುಂಬಿಸ್ಕೊಂಡು ಹೋಗುವಾಗ ಅನಾಹುತ ಆದರೆ ಯಾರು ಜವಾಬ್ದಾರಿ? ಸೊ ಹಾಗಾಗಿ ಈ ತೆರನಾಗಿ ಬರುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರವು ಕೂಡ ಇದ್ರ ಬಗ್ಗೆ ಏನೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಪೆಟ್ರೋಲ್ ಖಾಲಿ ಆಗಿದೆ ಅಥವಾ ಡೀಸೆಲ್ ಅಭಾವ ಇದೆ ಅಂತ ಹೇಳಿ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ, ನೋ ಟೆನ್ಷನ್, ಆರಾಮಾಗಿರಿ, ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗೆಲ್ಲ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿಕೊಳ್ಳೋದು ರೀತಿಯಾಗಿ ವರ್ತನೆ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲೆಲ್ಲ ಸರ್ಕಾರ ಹೇಳ್ತಾನೆ ಇದೆ. ಬಟ್ ಕೆಲವೊಂದಿಷ್ಟು ಕಡೆ ಏನಾಗ್ತಾ ಇದೆ, ಸುಳ್ಳು ಸುದ್ದಿಗಳು. ಪೆಟ್ರೋಲ್ ಖಾಲಿ ಆಗ್ಬಿಡುತ್ತಂತೆ, ಡೀಸೆಲ್ ಖಾಲಿ ಆಗ್ಬಿಡುತ್ತಂತೆ, ಮುಂದಿನ ದಿನಗಳಲ್ಲಿ ನಮಗೆ ಭಾಳ ಕಷ್ಟ ಆಗ್ಬಿಡುತ್ತಂತೆ ಅಂತೆಲ್ಲ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಜನ ವರ್ತನೆ ಮಾಡ್ತಾ ಇದ್ದಾರೆ ಪಾಪ.